ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಶ್ರೀನಿವಾಸ್. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. 7:15 ಆಗಿದೆ. ಆ್ಯಕ್ಚುಲಿ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು. ನಮ್ಮ ಅಕ್ಕನ ದೆಸೆಯಿಂದ ನಾವು ಇವಾಗ ಮಾಗಡಿ ರೋಡ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಕ್ಕ ದೇವಸ್ಥಾನಕ್ಕೆ ಹೋಗ್ಬೇಕಂತ ಯಾವುದೋ ಇನ್ಸ್ಟಾಗ್ರಾಮು ರೀಲ್ಸ್ ನೋಡಿ ಫುಲ್ ಇನ್ಫ್ಲೂಯೆನ್ಸ್ ಆಗಿಬಿಟ್ಟವಳೆ. ಏನೋ ದೇವ್ರ ಹತ್ರ ತುಂಬ ಬೇಡ್ಕೊಳ್ಳೋದಿದೆಯಂತೆ, ಕರ್ಕೊಂಡು ಹೋಗ್ತಾಳೆ. ನಾವು ಬೇಡ್ಕೊಳ್ಳೋಣ ಅವಳ ಜೊತೆ. ಏನು ಬೇಡ್ಕೋತೀವೋ ನನಗೂ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಬೇಡ್ಕೊಳ್ಳೋಣ. ಲೆಟ್ ಸಿ. ಮಾಗಡಿ ರೋಡಲ್ಲಿ ಯಾವ ದೇವಸ್ಥಾನನೇ? ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ನಮ್ಮ ಅಕ್ಕ ರಾಘವೇಂದ್ರ ಸ್ವಾಮಿ ಭಕ್ತೆ. ಮುಖದೋಸೆ ಒಂಚೂರು ಇಲ್ಲಿದ್ದಾಳೆ ನೋಡಿ. ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಅಲ್ಲಿಂದ ನಮ್ಮ ಅಮ್ಮನೂರಿಗೆ ಹೋಗೋದಿದೆ. ಅಮ್ಮ, ನಿಮ್ಮ ಅಪ್ಪನೂರಿಗೆ ಹೋಗ್ತಿದ್ಯಲ್ಲ, ಎಷ್ಟು ಖುಷಿಯಾಗಿದೆಯಾ ಮಮ್ಮಿ? ಫುಲ್ ಖುಷಿಯಾಗಿದೆ. ಯಾಕೆ ನಿಮ್ಮ ಅಪ್ಪನ ನೋಡಕ್ಕೆ ಹೋಗ್ತಿದ್ಯಲ್ಲ ಅದಕ್ಕೆ? ನಮ್ಮಪ್ಪ ನಮ್ಮ ಫ್ಯಾಮಿಲಿ ನೋಡೋಕೆ. ಓ ಎಸ್. ಏನಿವತ್ತು ಗಾಡಿ ರಜಾ ಮಾಡಿಬಿಟ್ಟಿದ್ಯಾ? ಬೇಗ ಬಂದು ಹಾಕ್ತೀಯಾ? ಇಲ್ಲಪ್ಪ, ರಜಾ. ಇವತ್ತು ಫುಲ್ ರೆಸ್ಟ್. ನಮ್ಮಮ್ಮ ಫುಲ್ ರೆಸ್ಟ್. ಊರಿಗೆ ಹೋಗ್ತಿದ್ದೇವೆ ಅಂದರೆ ಫುಲ್ ರೆಸ್ಟ್ ನಮಗೆ. ಅವನು ನನ್ನ ತಮ್ಮ ಡ್ರೈವರ್ ಕಮ್ ಬ್ರದರು. ಪ್ಲೀಸ್ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೋಡೋಣ ನೆಕ್ಸ್ಟು ಯಾವ ದೇವಸ್ಥಾನಕ್ಕೆ ನಮ್ಮ ಅಕ್ಕ ಇನ್ಫ್ಲೂಯೆನ್ಸ್ ಮಾಡಿದ್ದಾಳೆ, ಆ ದೇವಸ್ಥಾನ ಹೆಂಗಿದೆ, ಅಲ್ಲಿ ಏನು ಹೋದರೆ ಏನಾಗುತ್ತೆ ಎಲ್ಲ ನೆಕ್ಸ್ಟ್ ನಿಮಗೆ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ನಾವು ಬೆಳಗ್ಗೆ ಬೇಗನೆ ಮನೆ ಬಿಟ್ಟಿರೋದ್ರಿಂದ ಏನು ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ನಾವು ಬೆಳಗ್ಗೆ 4:15 ಗಂಟೆಗೆ ಎದ್ದು ರೆಡಿಯಾಗಿ ಮನೇನ 7:15 ಅಷ್ಟರಲ್ಲಿ ಬಿಟ್ಟು ರೀಚ್ ಆಗಿ ವಾಪಸ್ ನಾವು ಊರಿಗೆ ಅರೌಂಡ್ 9:30 ಅಷ್ಟರಲ್ಲಿ ವಾಪಸ್ ಊರಿಗೆ ರೀಚ್ ಆದ್ವಿ. ಬೇಗನೆ ಹೋಗ್ಬೋದು, ಯಾಕಂದರೆ ಬೆಳಗ್ಗೆ ಟೈಮು ಟ್ರಾಫಿಕ್ ಇಲ್ಲದೆ ಇರೋದ್ರಿಂದ. ಸೊ ಬೇಗ ರೀಚ್ ಆಗಿ ಬೇಗ ಬರ್ಬೋದು. ಆ್ಯಂಡ್ ಇನ್ನೊಂದೇನು ಅಂದರೆ ಆಮೇಲೆ 10 ಗಂಟೆ ಮೇಲೆ ಎಲ್ಲ ಆದರೆ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಹೋಗಿ ವಾಪಸ್ ಬರೋದಕ್ಕೆ ಇನ್ನೂ ಲೇಟ್ ಆಗೋದ್ರಿಂದ ಸ್ವಲ್ಪ ಬೇಗ ಹೋದರೆ ಬೇಗ ವಾಪಸ್ ಬರ್ಬೋದು ಅನ್ನೋದೊಂದು. ಆ್ಯಂಡ್ ನಾವು ಹೋಗಿದ್ದ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಜನ ಕಾಯಿ ಕಟ್ಟಿದ್ರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ನಾವು ಹೋಗಿದ್ದ ಟೈಮಿಗೆ ಕಡಿಮೆ ಜನ ಇದ್ದರು ಅನಿಸುತ್ತೆ. ಒಟ್ಟಿನಲ್ಲಿ ಜನ ಇದ್ದರು. ಫ್ರೀ ಫುಡ್ನ ಪ್ರೊವೈಡ್ ಮಾಡ್ತಿದ್ರು. ಮತ್ತು ಆರಾಮಾಗಿ ನೋಡ್ಕೊಂಡು ಬರ್ಬೋದು ದೇವಸ್ಥಾನನ. ತುಂಬ ಜನ ಏನೂ ಅನಿಸ್ಲಿಲ್ಲ. ಆ್ಯಂಡ್ ತುಂಬ ಕಾಯಿ ಕಟ್ಟಿದ್ರು. ಅದನ್ನೇ ನಮ್ಮ ಅಕ್ಕ ಹೇಳಿದ್ಲು ಕೊನೆಗೆ. ಆಮೇಲೆ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ ಎಷ್ಟು ವಾರ ಕಟ್ಟಬೇಕು, ಎಷ್ಟು ದಿನ ಹೋಗಬೇಕು, ಯಾವ ದಿನ ಹೋಗಬೇಕು ಅನ್ನೋದೆಲ್ಲ ನಿಮಗೆ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ವಿಡಿಯೋನ ನೋಡಿ. ಆ್ಯಂಡ್ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಪಾರ್ಕಿಂಗಿಗೆ ಅಂತಲೇ ಜಾಗ ಬಿಟ್ಟಿದ್ರು. ಯಾಕಂದರೆ ಅಲ್ಲಿ ರೋಡು ತುಂಬ ಚಿಕ್ಕದಾಗಿರೋದ್ರಿಂದ ವೆಹಿಕಲ್ಗಳು ಅಲ್ಲಿವರೆಗೂ ಹೋಗ್ತಿರ್ಲಿಲ್ಲ. ಅದಕ್ಕೆ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಅಂತಲೇ ಇಲ್ಲಿ ಬಿಟ್ಟಿದ್ರು. ಆ್ಯಂಡ್ ಇವಾಗ ಹೋಗ್ತಾ ಇದ್ವಿ. ನಾನು, ನಮ್ಮಮ್ಮ ಆ್ಯಂಡ್ ನಮ್ಮ ಅಕ್ಕನ ಮಗಳು 4 ಜನ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ನನ್ನ ತಂಗಿ ಬರಲಿಲ್ಲ. ಯಾಕಂದರೆ ರೋಡ್ ಚೆನ್ನಾಗಿರಲಿಲ್ಲ, ಅಲ್ಲಿ ನಡೆಯಲ್ಲ ನನ್ನ ತಂಗಿ ಅನ್ನೋ ಕಾರಣಕ್ಕೆ ನಾವು ಕರ್ಕೊಂಡು ಹೋಗಲಿಲ್ಲ. ಆ್ಯಂಡ್ ಅವ್ರು ಬರಲಿಲ್ಲ. ನಾವು ಅಲ್ಲೇ ಪ್ರಸಾದ ಕೂಡ ತಿನ್ಕೊಂಡು ಬಂದ್ವಿ. ಪ್ರಸಾದ ಚೆನ್ನಾಗಿ ಮಾಡಿದರು, ಪೊಂಗಲ್ಲು. ಅಲ್ಲಿ ಬರೋರು ಎಲ್ಲರೂ ಕೂಡ ಅವರೇ ಬಡಿಸ್ಕೊಂಡು ಅವರೇ ತಿಂತಾಯಿದ್ರು. ಆ್ಯಂಡ್ ಯಾರು ಕೂಡ ಬಡಿಸ್ಕೊಡ್ತಿರ್ಲಿಲ್ಲ. ಆ್ಯಂಡ್ ತಿಂದಾದ್ಮೇಲೆ ಅಫ್ಕೋರ್ಸ್ ತಟ್ಟೆಗಳನ್ನ ನಾವೇ ತೊಳೆದಿಟ್ಟು ಬರಬೇಕು. ಅದೊಂದು ಪಾಲಿಸಿ ಚೆನ್ನಾಗಿತ್ತು. ನಾವು ತಿಂದಿರೋ ತಟ್ಟೆಗಳನ್ನ ನಾವೇ ತೊಳೆದಿಟ್ಟು ಬರೋವಂಥದ್ದು. ಆ್ಯಂಡ್ ಈ ದೇವಸ್ಥಾನ ನನಗನ್ಸೋ ಪ್ರಕಾರ ನಾವು ಹೋಗಿದ್ದ ಟೈಮಲ್ಲಿ ರಶ್ ಇಲ್ಲದೆ ಇದ್ದರಿಂದ ಬಹುಶಃ ಇನ್ನೂ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ ಅನ್ಕೋತೀನಿ. ಬಟ್ ತುಂಬ ಜನ ಬಂದು ಹರಕೆಗಳನ್ನ ಕಟ್ಟಿ ಹೋಗಿದ್ರು, ಹರಕೆ ತೆಂಗಿನಕಾಯಿ. ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಮಗೂ ಸರಿಯಾಗಿ ಅಷ್ಟೊಂದೇನೋ ಗೊತ್ತಿರಲಿಲ್ಲ. ನಮ್ಮ ಅಕ್ಕ ಹೋಗಬೇಕು ಅಂತ ಹೇಳ್ತಿದ್ಲು. ಸೊ ಹಾಗಾಗಿ ಅವಳ ಜೊತೆ ಹೋಗಿದ್ವಿ.
ಆ್ಯಂಡ್ ಇನ್ನೂ ಅಂಗಡಿ ಕೂಡ ಅಷ್ಟೊಂದು ಓಪನ್ ಆಗಿರಲಿಲ್ಲ. ಬರೋರು ಕೆಲವರು ಬೇಗ ಬಂದು ಹೋಗೋರು ಹೋಗ್ತಾಯಿದ್ರು, ಕೆಲವರು ಬೇಡ್ಕೋತಾಯಿದ್ರು. ಆ್ಯಂಡ್ ಅಲ್ಲಿನ ಪ್ರೊಸೀಜರ್ಗಳು ಏನಿತ್ತು ಅದನ್ನು ಮಾಡ್ತಿದ್ರು. ಆ್ಯಂಡ್ ನಾವು ಹೋದಾಗ ಇನ್ನೂ ಅಲಂಕಾರ ಮಾಡ್ತಿದ್ರು, ದೇವರ ವಿಗ್ರಹಕ್ಕೆ ಆಗಿನ್ನೂ ಅಲಂಕಾರ ಮಾಡ್ತಾಯಿದ್ರು. ಆ್ಯಂಡ್ ಸ್ವಲ್ಪ ಹೊತ್ತು ಕೂತಿದ್ವಿ, ಆಮೇಲೆ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಇನ್ನೂ ರೆಡಿ ಮಾಡ್ತಾರೇನೋ ಅಂತ ಕಾದ್ವಿ, ಬಟ್ ಇನ್ನೂ ಲೇಟ್ ಆಗ್ತಿತ್ತು ಅಂತ ಅನಿಸುತ್ತೆ. ಅದಕ್ಕೆ ನಾವು ಬೇಗ ಹೊರಟ್ಬಿಟ್ಟು ಬಂದ್ಬಿಟ್ವಿ. ನೋಡಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಹೋಮಕ್ಕೆಲ್ಲ ಅಲ್ಲಿ ರೆಡಿ ಮಾಡ್ಕೊಂಡಿದ್ರು, ಯಾರಾದರೂ ಹೋಮ ಮಾಡಿಸೋರೆಲ್ಲ ಇರ್ತಾರಲ್ವ, ಸೊ ಹಾಗಾಗಿ ಹೋಮದ್ದೆಲ್ಲ ರೆಡಿ ಮಾಡ್ಕೊತಿದ್ರು. ಮತ್ತು ತುಂಬ ಅಂದರೆ ತುಂಬ ಕಾಯಿ ಕಟ್ಟಿದ್ರು. ಬಹುಶಃ ಅವ್ರಿಗೆಲ್ಲ ಆಗಿರಬಹುದು ಅನಿಸುತ್ತೆ. ಅವ್ರು ಏನು ಬೇಡ್ಕೊಂಡಿದ್ದಾರೋ ಅದಕ್ಕೆ 18 ವಾರಗಳು ಬಂದು ಏನೋ ಕಾಯಿ ಕಟ್ಟಬೇಕು ಅಂತ ಹೇಳ್ತಾಯಿದ್ರು. ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಅಂತೆಲ್ಲ ಏನೂ ಇಲ್ಲ. ಜನ ಆರಾಮಾಗಿ ಬಂದು ಆರಾಮಾಗಿ ಹೋಗ್ತಾಯಿದ್ರು. ಕೆಲವರು ದೀಪದಾರ್ತಿ ಎಲ್ಲ ಮಾಡ್ತಿದ್ರು. ಅದೇ ಒಬ್ಬೊಬ್ಬರು ಒಂದು ಅಂದ್ಕೊಂಡಿರ್ತಾರಲ್ವ, ಸೊ ಆ ಪ್ರಕಾರವಾಗಿ ಅವರು ಮಾಡ್ತಾಯಿದ್ರು. ಬಾಯ್ಲಿ ಸಾಕು ಕುಂಕುಮ ಇಲ್ಲಿದೆ ನೋಡು, ಅಲ್ಲಿದೆ ಬಾ, ಅಲ್ಲಿದೆ ಅಲ್ಲಿ ಮುಟ್ಬಾರ್ದು ಬಾ. ಇದು ದೇವ್ರಿಗೆ ಇಟ್ಟಿರೋದು ಬಾ, ಬಾಮಮ್ಮ ಅಲ್ಲೈತೆ ಬಾ, ಕೊಡು. ಹೋಮಕ್ಕೆ ಇಟ್ಟಿರೋದು ಬಾಮ, ಅದೆಲ್ಲ ಮುಟ್ಬಾರ್ದು. ನೋಡಿ ಕೂತ್ಕೊಂಡು ಹೋಗೋಣ ಅನ್ಸುತ್ತೆ. ಅಂದೆ ಇಲ್ಲೇ ಕೊಡ್ತಾರೆ ಮನೆ ಪ್ರಸಾದ. ನಮ್ಗೆ ಹೊಟ್ಟೆ ಹಸಿತೈತೆ, ತಿಂತೀನಿ ನಾವು. ಅಕ್ಷತೆ ಝೂಮ್ ಮಾಡಿ. ಹದಿನೆಂಟು ವಾರ ಬರಬೇಕಂತ ಏನೇನು ಹೇಳಿದ್ರು? ಕಾಯಿ ಕಟ್ಟೋದು ಕೇಳಿದೆ, ಎಷ್ಟು ವಾರ ಕಟ್ಟಬೇಕು ಅಂತ. 18 ವಾರ ಕಟ್ಟಿ ಒಳ್ಳೇದಾಗುತ್ತೆ. ಹಾಂ, ಅದೇ ನೀವು ಯಾವಾಗ ಅಂತೇನಿಲ್ಲ, ಗುರುವಾರ ಬರೋಣ. 18 ವಾರ ಕಾಯಿ ಕಟ್ಟಬೇಕು ಅಂತ ಹೇಳ್ತಾ ಇದ್ಲು. ಆ್ಯಂಡ್ 18 ವಾರ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಲೂ ಹೇಳ್ತಾ ಇದ್ಲು. ಸರಿ ಬಾ ನೋಡೋಣ ಅಂತ ನಾನು ಹೇಳಿದೆ ಅವಳಿಗೆ.
ನಾನು ಕಾಯಿ ಎಷ್ಟು ದಿನ ಕಟ್ಟೋದು ಎಷ್ಟು ವಾರ ಕಟ್ಟಬೇಕು ಅಂತ ಕೇಳಿದೆ. ಅವರು 18 ವಾರ ಕಟ್ಟಬೇಕು ಅಂದ್ರು. ಯಾವ ದಿನ ಕಟ್ಟಬೇಕು ಅಂದ್ರೆ ಯಾವ ದಿನನಿಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಮಿ ಯಾವಾಗ ಬೇಕಾದ್ರೂ ಬಂದು ಕಟ್ಬೋದು. ಇವತ್ತೇ ಬಂದು ಕಟ್ಟಬೇಕು ಅಂತೇನಿಲ್ಲ. ಒಟ್ನಲ್ಲಿ 18 ವಾರ ಕಟ್ಟಬೇಕು. 18 ವಾರ ವಾರಕ್ಕೊಂದ್ಸಲ ಬಂದು ಕಟ್ಟಬೇಕು. ಯಾವ ದಿನ ಆದ್ರೂ ಬರ್ಬೋದು. ಈಗ ನಾವು ಬುಧವಾರ ಹೋಗಿರ್ತೀವಿ, ನೆಕ್ಸ್ಟ್ ಬುಧವಾರನೇ ಹೋಗಿ ಕಟ್ಬೇಕಾ? ಹೌದು. ಅಂದ್ರೆ ಒಂದು ದಿನನ ಫಿಕ್ಸ್ ಮಾಡ್ಕೋಬೇಕು. ಹೌದು. ಈಗ ನಾವು ಬುಧವಾರ ಹೋಗಿ ನೆಕ್ಸ್ಟ್ ಗುರುವಾರ ಹೋಗಂಗಿಲ್ವಾ? ಬುಧವಾರ ಹೋದ್ರೆ ಬುಧವಾರನೇ ಹೋಗ್ಬೇಕು, ಗುರುವಾರ ಹೋದ್ರೆ ಗುರುವಾರನೇ ಹೋಗ್ಬೇಕು. ಒಂದ್ ವಾರ ಲೆಕ್ಕ ಬೇಕಲ್ಲ. ಏನ್ ಬೇಡ್ಕೊಂಡೆ? ಏನೋ ಬೇಡ್ಕೊಂಡ್ವಿ. ಬೇಡ್ಕೊಂಡಿದ್ದೆಲ್ಲ ಹೇಳ್ಬಾರ್ದು. ಆಗಲ್ಲ ಅನ್ನೋದು ಎಲ್ಲಾರ್ದು ಒಂದ್ ಪಾಲಿಸಿ. ಮಮ್ಮಿ ನೀನೇನ್ ಬೇಡ್ಕೊಂಡೆ ಮಮ್ಮಿ? ನಾನು ವ್ಯಾಪಾರ ಆಗ್ಲಿ, ನನ್ನ ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಸಿಕ್ಸಿ ಕಲ್ಸ್ಕೊಡು, ಒಳ್ಳೆ ಬುದ್ಧಿ ಕೊಡು, ನಾನು ಹೇಳ್ದಂಗೆ ಕೇಳ್ದಂಗೆ ನಾವು ಹೋಗೋ ಒಂದ್ ಕಡೆ ಹೋಯ್ತಾ ಇರ್ಬೇಕು ಅಂತ ಕೇಳ್ಕೊಂಡು ಹೋಯ್ತಾ ಇದೀವಲ್ಲ. ಈಗ ರೋಡಲ್ಲಿ ಹೋಯ್ತಾ ಇದೀವಿ ನೋಡು. ಅದು ಇಲ್ಲಿ ಬರಕ್ಕೆ ಒಂದು ವಾರದಿಂದಾನೆ ಅಪ್ಲಿಕೇಶನ್ ಹಾಕ್ತಾ ಇದ್ರು. ಯಾವಾಗ ಬರ್ಬೇಕು ಅನ್ನೋದು ಇರ್ತದೆ, ಅವಾಗಲೇ ಬರ್ಬೇಕು. ಬುಧವಾರ ಅಲ್ಲೇನೋ ಅಷ್ಟಕ್ಕೆ ಯಾವಾಗ ಬರ್ಬೇಕು ಅನ್ಕೊಂಡಿರ್ತೀವಿ. ಅವ್ರು ಯಾವಾಗ ಬಾತ್ ಕರೀತಾರೋ ಅವಾಗಲೇ ದರ್ಶನ. ಹತ್ರ ಏನೇ ಇದೆ, ದೂರ ಏನಿಲ್ಲ, ಆರಾಮಾಗಿ ಬರ್ಬೋದು. ಕಿಲೋಮೀಟರ್ ಐತೆ. ಅಂದ್ರೆ ಬೆಳಿಗ್ಗೆ ಬರೋದ್ರಿಂದ ಟ್ರಾಫಿಕ್ ಇರಲ್ಲ. ಮಧ್ಯಾಹ್ನ ಆತರ ನಾವು ಬೆಳಗ್ಗೆ ಎದ್ದೋಳ್ರಿ ಅನ್ನೋದು. ಸುಂಕದ ಕಟ್ಟೆವರೆಗೂ ಟ್ರಾಫಿಕ್ ಅಷ್ಟೇ, ಆಮೇಲೆ ಏನ್ ಟ್ರಾಫಿಕ್ ಇರಲ್ಲ, ಫುಲ್ ಖಾಲಿ ರೋಡೇ ಇರುತ್ತೆ. ಈಗ ಕೆಲ್ಸಕ್ಕೆ ಹೋಗೋ ಟೈಮಿಂದ 9-10 ಗಂಟೆಗೆ ಬಂದ್ರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ ಆರಾಮಾಗಿ ಬರ್ಬೋದು. ಏನು ಅಷ್ಟೊಂದು ಕಷ್ಟ ಏನಿಲ್ಲ, ಆರಾಮಾಗಿ ಗೂಗಲ್ ಮ್ಯಾಪ್ ಕೂಡ ಇದೆ, ಆರಾಮಾಗಿ ಬರ್ಬೋದು. ಅಂಡ್ ತುಂಬಾ ಜನ ಕಾಯಿ ಕಟ್ಟಿದ್ರು ಅಲ್ವಾ ಮಮ್ಮಿ? ಏನ್ ಅವ್ರಿಗೆಲ್ಲ ಆಗಿದ್ಯಾ ನಿಜವಾಗ್ಲೂ? ಇಲ್ಲ ಸುಮ್ನೆ ಬಂದ್ ಕಟ್ತಾರೆ? ಸುಮ್ನೆ ಬಂದ್ ಕಟ್ಬಿಡ್ತಾರ. ಅಷ್ಟೊಂದ್ ಕಾಯಿ ಕಟ್ಟೋರಲ್ಲ, ಅದಕ್ಕೆ ನೆನ್ಸ್ಕೊಂಡು ಹೋಗಿರ್ತಾರೆ. ಅಲ್ಲ ನೀನ್ ಇಲ್ಲ ಅಂತೀಯ, ಗೌಡ್ಗೆರೆಗೆ ಬಾ ತೋರಿಸ್ತೀನಿ ಅಲ್ಲಿ. ಅಯ್ಯೋ, ಗೌಡ್ಗೆರೆಗೆ ನಾವು ಹೋದಾಗ ಏನೂ ಇರ್ಲಿಲ್ಲ. ಈಗಂತೂ ಎಷ್ಟು ಪಾಪ್ಯುಲರ್ ಆಗೋಗೈತೆ ಅಂದ್ರೆ ಅದು. ಗೌಡ್ಗೆರೆ ದೂರ ಆಗಲ್ಲ, ಚನ್ನಪಟ್ಟಣ ಅಲ್ವಾ? ಅಲ್ಲ ಹೌದು, ದೂರ ಇರ್ಬೋದು. ಬಟ್ ನಾವು ಹೋದಾಗ ಇನ್ನು ಏನು ಸ್ಟಾರ್ಟೇ ಮಾಡಿರ್ಲಿಲ್ಲ. ಒಂದು ಸ್ಟ್ಯಾಚ್ಯೂ ಅಷ್ಟೇ, ವಿಗ್ರಹ ಅಷ್ಟೇ ಇಟ್ಟಿದ್ದು. ಈಗಂತೂ ಫುಲ್ ಫೇಮಸ್ ಆಗ್ಬಿಟ್ಟೈತೆ. ನಮ್ಮ ಸಿಂಧು ದೇಸಾಯಿಂದ ಅವಾಗ ಫಸ್ಟ್ ಟೈಮ್ ನಾನೇ ಅದನ್ನ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದು. ನಾನೇ ಹೋಗ್ಬೇಕಂತ ನೋಡು, ನನ್ನಿಂದ ಪಾಪ್ಯುಲರ್ ಆಗ್ಬಿಟ್ಟಿದ್ದೈತೆಲ್ಲ. ಈಕೋನಲ್ಲಮ್ಮ, ಅದು ಶಿಫ್ಟೇ. ಈಕೋ ಗಾಡಿ ಎಲ್ಲ ಹಿಂದೆ ಮುಂದೆ ಎಲ್ಲ ಲೋಡ್ ಆಗಿ. ಸಿಗಂದೂರ್ಗೆ ಒಂದ್ಸಲ ಹೋಗ್ಬೇಕಲ್ವಾ? ಆಯ್ತು, 7-8 ವರ್ಷ ಆಯ್ತು ಅನ್ಸುತ್ತೆ ಹೋಗಿ ನಾವು. ನಮ್ಮ ಮೋಟಕ್ಕನ ಮುಡಿ ಕೊಡಕ್ಕೆ ಹೋಗ್ಬೇಕು ರಜಾ, ಬೇಸಿಗೆ ರಜಾ ಟೈಮಲ್ಲಿ. ನಮ್ಮ ಪ್ರೀನೇ ಕರ್ಕೊಂಡು ಹೋಗ್ಬೇಕಾಗ್ಲಿಲ್ಲ, ರೋಡ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಕಾರ್ ಅಷ್ಟು ಹತ್ರ ಅಂದ್ರೆ ಸಿಗಂದೂರ್ಗೆ. ಇಡಗುಂಜಿಗೆ ಬರಲಿಲ್ಲ, ಮತ್ತೆ ಇಡಗುಂಜಿಗೂ ಬಂದಿದ್ಲು. ಇದ್ರಲ್ಲಿ ಹೋಗಿದ್ವಲ್ಲ, ವೀಲ್ ಚೇರ್ ಅಲ್ಲಿ ನೋಡ್ತಿದ್ಲಲ್ಲ, ವೀಲ್ ಚೇರ್ ಗೊತ್ತಾದ ಇಲ್ವಾ? ಅವರೆಲ್ಲ ಜನ ಎಲ್ಲ ಏನು ಇಷ್ಟು ಚೆನ್ನಾಗಿ ಹುಡುಗಿ ವೀಲ್ ಚೇರ್ ಅಲ್ಲಿ ಹೋಯ್ತಾವಳಲ್ಲ ಅಂತ ಅಷ್ಟೇ ಚೆನ್ನಾಗಿ ಕೂತಿದ್ವಿ. ಕಾರಲ್ಲಿ ಡವ್ ಮಾಡ್ತಾಳೆ, ಡೌರಾಣಿ ತರ. ಬಟ್ ಏನ್ ಟ್ರಾಫಿಕ್ ಏನು ಇಲ್ಲ, ಆರಾಮಾಗಿ ಬರ್ಬೋದು. ಖಾಲಿ ರೋಡ್ ಐತೆ. ಇನ್ನು ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ ದೇವಸ್ಥಾನ. ಬಟ್ ಇಲ್ಲಿ ಲೋಕಲ್ ಅವ್ರಿಗೆ ಗೊತ್ತಿರೋರ್ಗೆ ಚೆನ್ನಾಗಿ ಗೊತ್ತು ಅಷ್ಟೇ ಜಾಗ. ನನಗೆ ಕನಕಪುರದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಅಲ್ಲೇ ಉಳ್ಕೊಂಡೆ. ಆ್ಯಂಡ್ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಆ್ಯಂಡ್ ಟೈಮಿಂಗ್ ಬಸ್ ಆಗಿರೋದ್ರಿಂದ ಅಫ್ಕೋರ್ಸ್ ಟೈಮಿಂಗ್ ಬಸ್ಸಿಗೆ ಕಾಯ್ತಾ ಇದ್ದೆ. ಕೊನೆಗೂ ಸಿಕ್ತು, ಯಾಕಂದರೆ ಯಾರೂ ಆಟೋದಲ್ಲಿ ಬರಲ್ಲ. ಈಗೆಲ್ಲ ಫ್ರೀ ಬಸ್ ಆಗಿರೋದ್ರಿಂದ ಬಸ್ಸಿಗೋಸ್ಕರನೇ ಕಾಯ್ತಾಯಿದ್ರು, ತುಂಬ ಜನ ಕಾಯ್ತಾಯಿದ್ರು. ಆ್ಯಂಡ್ ಫೈನಲಿ ಊರಿಗೆ ಹೊರಟಿದ್ದೀನಿ, ತಾತನ ಮನೆಗೆ. ಆ್ಯಂಡ್ ನನ್ನ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ. ಹೀಗೆ ಹೊಸ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಬೆಳೆಸಿ. ಥ್ಯಾಂಕ್ ಯು.